ಮಾರುತಿಯವರದ್ದು ಈ ವಿತಾರ ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆಗಿದೆ. ಬಹುಶಃ ಈ ಒಂದು ವೆಹಿಕಲ್ ಸ್ಪೆಷಲ್ ಯಾಕೆಂದರೆ ಇದನ್ನು ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಕಳೆದ 9 ತಿಂಗಳಿಂದ ಇವರು ಡೆಮೋ ಮಾಡ್ತಾ ಇದ್ದಾರೆ. ಯಾಕೆ 9 ತಿಂಗಳಲ್ಲಿ? ನಾರ್ಮಲಿ ಬೇರೆ ಕಾರ್ ಆದರೆ 2-3 ತಿಂಗಳಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಮಾರ್ಕೆಟಿಗೆ ಹಾಕ್ತಾರೆ. ಆದರೆ ಇದು 9 ತಿಂಗಳೆಂದರೆ ಇದರಲ್ಲಿ ಯಾವುದೇ ನ್ಯೂನ್ಯತೆ ಬರಬಾರ್ದು, ಎಲ್ಲಿ ಕೂಡ ಪ್ರಾಬ್ಲಮ್ ಇರಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ಆಫ್ಟರ್ 9 ಮಂತ್ಸ್ ಆಫ್ ಲಾಂಗ್ ಏನು ಎಕ್ಸ್ಪರಿಮೆಂಟ್ ನಂತರ ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇದರ 2-3 ರೇಂಜಲ್ಲಿರುವಂತಹ ಈ ವೆಹಿಕಲ್ ಹೈಯೆಸ್ಟ್ 540 ಕಿಲೋಮೀಟರ್ ನೀಡ್ತದೆ ಒಂದು ಚಾರ್ಜಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಪ್ರತಿಯೊಂದು ಮಾರುತಿ ಔಟ್ಲೆಟ್ ಎಲ್ಲೆಲ್ಲ ಇದೆ ಭಾರತದಲ್ಲಿ, ಪ್ರತಿಯೊಂದು ಔಟ್ಲೆಟಲ್ಲಿ ಇ ವಿ ಚಾರ್ಜ್ ಮಾಡುವಂತಹ ಯೂನಿಟ್ ಇದೆ. ಇದು ಗುಡ್ ನ್ಯೂಸು. ನೀವು ಯಾವ ಪ್ಲೇಸಿಗೆ ಹೋದರೂ ಕೂಡ ಮಾರುತಿಯದ್ದು ಎಲ್ಲಿ ಕೂಡ ನೀವು ನೋಡ್ತೀರಾ, ಅಲ್ಲಿ ನಿಮಗೆ ಚಾರ್ಜ್ ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಅವರೊಂದು ಹೊಸ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಆ ಆ್ಯಪಲ್ಲಿ ನಿಮಗೆ ಎಲ್ಲಿ ನಿಯರೆಸ್ಟ್ ಇ ವಿಯನ್ನು ಚಾರ್ಜ್ ಮಾಡುವಂಥ ಯೂನಿಟ್ ಇದೆ ಅಂತ ನಿಮಗೆ ಹೇಳ್ತದೆ. ಸೊ ಓವರ್ ಆಲ್ ಇದೊಂದು ಅಪರೂಪದ ಏನು ಒಂದು ಕಾರು ಈ ವಿತಾರ ಇವತ್ತು ಲಾಂಚ್ ಆಗಿದೆ. ಐ ವಿಶ್ ಈ ವಿತಾರ ಆ್ಯಂಡ್ ಇದನ್ನು ಏನು ಇಲ್ಲಿ ಪ್ರಮೋಟ್ ಮಾಡುವಂತಹ ಈ ಮಾರುತಿ ಸಂಸ್ಥೆಗೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಸೊ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಡ್ರೈವರ್ಸ್ ಅದು 2 ವೀಲರ್ ಇರಲಿ 4 ವೀಲರ್ ಇರಲಿ, 2 ವೀಲರ್ಗೆ ನಾವು ಹೇಳಿ ಬರ್ತಾ ಇರ್ತೇವೆ ಯಾಕೆಂದರೆ ಹೆಲ್ಮೆಟ್ ಹಾಕಿ ಅಂತ. ಆದರೆ ಪ್ರತಿಯೊಂದು ದಿನ ಬೆಳಿಗ್ಗೆ ಎದ್ದು ಪೇಪರ್ ನೋಡುವಾಗ ಎಲ್ಲಿ ನೋಡಿದ್ರಲ್ಲಿ ಆಕ್ಸಿಡೆಂಟ್, ಬೈಕ್ ಐದರ್ ಪಿಲನ್ ರೈಡರ್ ರೈಡ್ ಮಾಡುವವರು ಅವರ ಡೆತ್ ನ್ಯೂಸ್ ಅಥವಾ ಸೀರಿಯಸ್ ಇಂಜರಿಯನ್ನು ನಾವು ಕೇಳ್ತೇವೆ. ತುಂಬ ನೋವಾಗ್ತದೆ. ಇಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕೂಡ ನಮಗೆ ಒಂದು ಹೆಲ್ಮೆಟ್ ಹಾಕುವಂತಹ ಏನು ಒಂದು ಅಭ್ಯಾಸ ಇಲ್ಲ ಅಂತ. ಆದರೆ ಅದೇ ರೀತಿ ನಾವು ಕಾರಿಗೆ ಬರುವಾಗ ಸೀಟ್ ಬೆಲ್ಟ್ ಅಂತ ಹೇಳ್ತೇವೆ. ಸೀಟ್ ಬೆಲ್ಟ್ ಕೇವಲ ಡ್ರೈವರ್ ಅಥವಾ ನೆಕ್ಸ್ಟ್ ಪ್ಯಾಸೆಂಜರಿಗೆ ಮಾತ್ರ ಸೀಮಿತವಲ್ಲ. ಈವನ್ ಫಾರಿನ್ ಕಂಟ್ರಿಯಲ್ಲಿ ಹೋದರೆ, ವೆಸ್ಟರ್ನ್ ಕಂಟ್ರಿಯಲ್ಲಿ ಹೋದರೆ ಹಿಂದಿನಲ್ಲಿ ಕೂತ್ಕೊಳ್ಳುವವರಿಗೆ ಕೂಡ ಸೀಟ್ ಬೆಲ್ಟ್ ಕಂಪಲ್ಸರಿ. ಯಾಕೆಂದರೆ ಯಾರು ಸೀಟ್ ಬೆಲ್ಟ್ ಹಾಕ್ತಾರೆ 99.9% ಅವರು ಸೇಫಲ್ಲಿ ಇರ್ತಾರೆ. ಸೊ ನೀವು ಕೂಡ ಹೊಸ ಕಾರು ಅಥವಾ ಯಾವುದೇ ಕಾರನ್ನು ಪಡ್ಕೊಳ್ಳುವಾಗ ಹಿಂದಿನಲ್ಲಿ ಕೂತ್ಕೊಳ್ಳುವಾಗ ನಮಗೆ ರೂಲ್ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ನೀವು ಕೂಡ ಸೀಟ್ ಬೆಲ್ಟ್ ಹಾಕಿ. ಮತ್ತು ಇನ್ನೊಂದು ಹಾರ್ನ್ ಹಾಕುವುದನ್ನು ಆದಷ್ಟು ಕಡಿಮೆ ಮಾಡುವ. ಯಾಕೆಂದರೆ ಪ್ರತಿಯೊಬ್ಬರು ಏನು ಇನ್ನೊಬ್ಬರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಏನು ನಮ್ಮ ಹವ್ಯಾಸ ನಮಗಿರಬೇಕು. ಮಾರ್ಗದಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ವಾತಾವರಣದಿಂದ ಜನರು ಬರ್ತಾರೆ, ಅವರಿಗೆ ಟೆನ್ಷನ್ ಇರ್ತದೆ, ನೋವಿರ್ತದೆ, ಏನಾದರೂ ಇರ್ತದೆ, ಅವರು ಸ್ಲೋ ಇರ್ಬೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಮೊಬೈಲಲ್ಲಿ ಇರಬಹುದು. ಆದರೆ ಜೋರಾಗಿ ಹಾರ್ನ್ ಮಾಡಿ ನಮ್ಮ ತಾಳ್ಮೆಯನ್ನು ಕಳ್ಕೊಂಡು ನಮ್ಮ ಬಿ ಪಿಯನ್ನು ಏರಿಸಿ ಅಂತಹ ರೋಡ್ ರೇಜ್ಗೆ ಬರುವಂತಹ ಬದಲು ಸ್ವಲ್ಪ ತಾಳ್ಮೆಯನ್ನು ಪಡೆದು ಎಲ್ಲಿಯಾದರೂ ಹೋಗಲಿಕ್ಕಿದ್ರೆ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಇದರಿಂದ ಉಪದ್ರವವಾಗಬಾರ್ದು ಮತ್ತು ತನ್ನ ಹೆಲ್ತನ್ನು ಕೂಡ ಸೇಫ್ ಆಗಿಟ್ಟು ಬಿ ಪಿ ಏನು ಶುಗರ್ ಅಂತಹ ಕಾಯಿಲೆಗಳಿಂದ ಇಂತಹ ಒಂದು ಆಂಗ್ಸೈಟಿ ಮತ್ತು ನೀವು ಏನು ಹೇಳ್ತಾರೆ ತಾಳ್ಮೆ ಕಳೆದುಕೊಳ್ಳುವುದರಿಂದ ಇದಕ್ಕೆ ಆರೋಗ್ಯಕ್ಕೆ ಕೂಡ ಹಾನಿಕಾರಕ ಇದೆ. ಸೊ ಇದೇ ಸಿಂಪಲ್ ನನ್ನ ಮೆಸೇಜ್. 2 ವೀಲರ್ಸ್ ಏನು ಹೆಲ್ಮೆಟ್ ಇರಲಿ, 4 ವೀಲರ್ಸ್ ಏನು ಬೆಲ್ಟ್ ಇರಲಿ ಮತ್ತು ಅದರ ಜೊತೆಗೆ ಇಮೋಷನಲ್ ಇಂಟೆಲಿಜೆನ್ಸ್ ಇರಲಿ. ಇನ್ನೊಂದು ಕಾರಿನ ಡ್ರೈವರನ್ನು ಅರ್ಥ ಮಾಡಿಕೊಳ್ಳುವಂಥ ಸೌಜನ್ಯತೆ ನಮ್ಮಲ್ಲಿರಲಿ. ಥ್ಯಾಂಕ್ ಯು. ನಾನು ಈ ವಿಟಾರ ಎಲೆಕ್ಟ್ರಿಕ್ ಕಾರ್ ನಾನೀಗೊಂದು ಬೇರೆ ಕಂಪನಿದು ಲಾಸ್ಟ್ 5 ವರ್ಷದಿಂದ ಉಪಯೋಗಿಸ್ತಾ ಇದ್ದೇನೆ. ಎಲೆಕ್ಟ್ರಿಕ್ ಕಾರ್ ಒಮ್ಮೆ ಬಿಟ್ಟ ನಂತರ ಮತ್ತೆ ನಿಮಗೆ ಬೇರೆ ಕಾರುಗಳ ರುಚಿ ಹಿಡಿಸೋದಿಲ್ಲ. ಎಲೆಕ್ಟ್ರಿಕ್ ಕಾರ್ ಅಂದರೆ ಅಷ್ಟು ಸಂತೋಷ. ನಮ್ಮ ಮನೆಯಲ್ಲಿ 2 ಕಾರ್ ಇರೋದು ಎಲೆಕ್ಟ್ರಿಕ್ಕೆ. ಅದನ್ನೊಂದು ಸೋಲಾರ್ ಪ್ಯಾನಲಲ್ಲಿ ಚಾರ್ಜ್ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸೊ 10 ಕಿಲೋವಾಟ್ ಸೋಲಾರ್ ಪ್ಯಾನಲ್ ಹಾಕ್ಕೊಂಡ್ರೆ ನಿಮ್ಮ ಮನೆ 2 ಎಲೆಕ್ಟ್ರಿಕ್ ಕಾರ್ ಕೂಡ ನೀವು ಅದರಲ್ಲೇ ಚಾರ್ಜ್ ಮಾಡಿ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲನ್ನು ಸುಟ್ಟು ಅದರಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ತಪ್ಪಿಸ್ಬೋದು. ಸೊ ಈ ಹಂತದಲ್ಲಿ ಈ ವಿಟಾರ ಇದರಲ್ಲಿ ಭಾರಿ ಒಳ್ಳೆಯ ಹೆಜ್ಜೆ. ಮಾರುತಿಯವರಿಗೆ ಇದರಲ್ಲಿ ಸಫಲ ಆಗಲಿ, ಹಾಗೆಯೂ ಈ ವಿಟಾರ ಭಾರಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಲಿ. 2ನೇ ವಿಚಾರ, ನಾವು ರೋಡ್ ಸೇಫ್ಟಿಯ ಬಗ್ಗೆ. ನಾನು ವೆನ್ಲಾಕಲ್ಲಿ ನೋಡ್ತಾ ಇರುವಾಗ ಲಾಟ್ ಆಫ್ ಆಕ್ಸಿಡೆಂಟ್ ಕೇಸಸ್ ಯಾರೂ ಇಲ್ಲದಾಗ ವೆನ್ಲಾಕಿಗೆ ತಂದು ನಿಲ್ಲಿಸ್ತಾರೆ. ಸೊ ಮಂಗಳೂರಲ್ಲಿ ಮಾತ್ರ ನಾವು ಹೆಲ್ಮೆಟ್ಗಳಿಗೆ ಸ್ಟ್ರ್ಯಾಪ್ ಹಾಕದೇ ಇರೋದು. ನನ್ನ ಒಂದು ಭಾರಿ ಇಂಪಾರ್ಟೆಂಟ್ ವಿನಂತಿ ಏನಂತ ಹೇಳಿದ್ರೆ, ಸ್ಟ್ರ್ಯಾಪ್ ಹಾಕದೇ ಇದ್ದರೆ ಹೆಲ್ಮೆಟ್ ವರ್ಕ್ ಆಗೋದೇ ಇಲ್ಲ. ಪ್ಲೀಸ್ ಹೆಲ್ಮೆಟ್ ಹಾಕುವಾಗ ಸ್ಟ್ರ್ಯಾಪ್ ಹಾಕಿ. ಪಿಲಿಯನ್ ಮತ್ತು ಫ್ರಂಟ್ ಡ್ರೈವರ್ ಇಬ್ಬರೂ ಹೆಲ್ಮೆಟ್ ಹಾಕಿ ಸ್ಟ್ರ್ಯಾಪ್ ಹಾಕಿ. ಆಗ ನಿಮಗೆ ತುಂಬ ಸೇಫ್ಟಿ ಇರುತ್ತೆ. ಆಕ್ಸಿಡೆಂಟಲ್ಲಿ ಸಾಧಾರಣ ಮಟ್ಟಿಗೆ ಡೆತ್ ಆಗೋದು ಹೆಡ್ ಇಂಜುರಿಯಿಂದ ಮಾತ್ರ. ಪ್ಲೀಸ್ ಹೆಲ್ಮೆಟಿಗೆ ಸ್ಟ್ರ್ಯಾಪ್ ಹಾಕದೇ ಇರಬೇಡಿ. ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಸೀಟ್ ಬೆಲ್ಟ್ ಹಾಕಿ. ಇದರಿಂದ ಸೀಟ್ ಬೆಲ್ಟಿಂದ ನಿಮಗೆ ತುಂಬ ದೊಡ್ಡ ಬೆನಿಫಿಟ್ ಕಾರಲ್ಲಿ ಇದೆ. ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕಿ ಮತ್ತು ಸೇಫ್ ಡ್ರೈವ್ ಮಾಡಿ. ರೋಡ್ ಇರುವುದು ಎಲ್ಲರಿಗೂ. ಮಂಗಳೂರಲ್ಲಿ ಅಂಥ ದೊಡ್ಡ ಟ್ರಾಫಿಕ್ ಏನಿಲ್ಲ, ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಬಿ ಹ್ಯಾಪಿ. ಬೆಸ್ಟ್ ವಿಶಸ್.